ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ BK. ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಬಹಳ ನಂಬಿಕೆಯಿಂದ ದೇವರ ಆರಾಧನೆ ಮಾಡುವಂಥ ಒಂದು ಪ್ರಕೃತಿ ಹಿಂದೂ ಧರ್ಮದಲ್ಲಿ ಇದೆ. ಅದೇ ರೀತಿ ತ್ಯಾಮಗೊಂಡ್ಲು ಗ್ರಾಮದಲ್ಲಿ 300 ವರ್ಷಗಳ ಕಾಲ ಹಳೆಯ ಇತಿಹಾಸ ಹೊಂದಿರುವಂತಹ ದೇವಾಲಯದ ಕಾರ್ಯ ನಡೀತಾ ಇದೆ. ಆ ದೇವ್ರನ್ನ ನಂಬಿ ಕೋರ್ಟು ಕಚೇರಿ ಮತ್ತೊಂದು ಈ ಥರದೊಂದು ಮನವಿಗಳನ್ನು ದೇವಸ್ಥಾನಕ್ಕೆ ಸಲ್ಲಿಸಿದ್ರೆ ಆ ಮನವಿ ಪೂರೈಸಿದೆ, ದೇವರಿಂದ ನಮಗೆ ಒಳ್ಳೆಯದಾಗಿದೆ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಮೂಡಿದೆ. ಆ ಥರ ನಂಬಿಕೆ ಮೂಡಿರುವಂತಹ ಒಂದು ದೇವಸ್ಥಾನಕ್ಕೆ ನಿರಂತರವಾಗಿ 3 ವರ್ಷಗಳಿಂದ ಜಾತ್ರೆ ಮಹೋತ್ಸವನ ನಡೆಸ್ತಾ ಇದ್ದಾರೆ ಸ್ಥಳೀಯರು, ತ್ಯಾಮಗೊಂಡ್ಲು ಗ್ರಾಮದವರು. ಆ ದೇವರು ಯಾವುದಪ್ಪ ಅಂತ ವಿಚಾರ ಮಾಡ್ತಾ ಹೋದಾಗ ಪಟಾಳಮ್ಮ ದೇವರು ಅಂತ ಅದ್ಭುತವಾದಂತಹ ದೇವಸ್ಥಾನ. ಈ ದೇವರಿಗೆ ಏನು ಕೇಳ್ಕೊಂಡ್ರೂ ಕೂಡ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಜನರಲ್ಲಿದೆ. ಬನ್ನಿ ನೋಡೋಣ. ಈ ತಾಯಿಯು ತುಂಬ ಶಕ್ತಿಯುತವಾಗಿ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿನ ಗ್ರಾಮಸ್ಥರು ಈ ತಾಯಿಗೆ ಬಂದು ಹರಕೆ ಮಾಡಿಕೊಂಡು ಪೂಜೆ ಮಾಡಿಸಿ ಹೂವಿನ ಪ್ರಸಾದ ಕೇಳಿದರೆ ಈ ತಾಯಿ ಆಗೋದಾದರೆ ಪ್ರಸಾದ ಕೊಡ್ತಾರೆ, ಆಗಲ್ಲ ಅಂದರೆ ಕೊಡಲ್ಲ. ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ಆರೋಗ್ಯ ಸಮಸ್ಯೆಯಲ್ಲಿ ಇರಲಿ, ಕೋರ್ಟ್ ಸಮಸ್ಯೆ ಇರಲಿ, ಜಮೀನು ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ ಇದ್ದರೂ ಬಂದು ಈ ತಾಯಿಗೆ ಪೂಜೆ ಮಾಡಿಸಿ ಪ್ರಸಾದ ಕೇಳಿದ್ರೆ ಪ್ರಸಾದ ಕೊಡ್ತಾಳೆ. ಪ್ರಸಾದ ಕೊಟ್ಟಾದಮೇಲೆ ಅದು ಆಗದೇ ಇರೋದು ಮಾತೇ ಇಲ್ಲ. ಈ ತಾಯಿಯು ದೇವಸ್ಥಾನ ಸುಮಾರು 300 ವರ್ಷದಿಂದ ಕೂಡಿರೋದ್ರಿಂದ ಇದು ತುಂಬ ಹಳೇದಾಗಿತ್ತು. ಮಳೆ ಮತ್ತು ಮರಗಳು ಬಿದ್ದು ದೇವಸ್ಥಾನ ಬಿದ್ದೋಗಿತ್ತು. ಹಾಗೆ ಆ ಕಾಲದಿಂದ ಬಿದ್ದೋಗಿದ್ಮೇಲೆ ಇಲ್ಲಿನ ಗ್ರಾಮಸ್ಥರು ಬಂದು ಈ ತಾಯಿಗೆ ಪವಾಡ ಇರೋದರಿಂದ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಈ ತಾಯಿ ಒಳ್ಳೇದು ಮಾಡ್ತಾ ಇರೋದ್ರಿಂದ ಜನಗಳಿಗೆ ದೇವಸ್ಥಾನ ಮತ್ತು 3 ವರ್ಷದಿಂದ ಜೀರ್ಣೋದ್ಧಾರ ಮಾಡಿ ಮತ್ತು 3 ವರ್ಷದಿಂದ ವರ್ಷ ಜಾತ್ರೆಗಳು ಸಹ ಮಾಡಿಸ್ಕೊಂಡ್ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಹೆಚ್ಚು ಜನ ಸೇರ್ತಾನೆ ಇದ್ದಾರೆ. ಮತ್ತು ಇಲ್ಲಿ ಕ್ಷೇತ್ರದ ಜನಗಳು ಬಿಟ್ಟು ಬೇರೆ ಜಿಲ್ಲೆಗಳಿಂದ ಸುಮಾರು ಜಿಲ್ಲೆಗಳಿಂದ ಬಂದು ಈ ತಾಯಿಗೆ ಬಂದು ಹರಕೆ ಮಾಡಿಕೊಂಡು ಹರಕೆ ನೆರವೇರಿದ ಮೇಲೆ ಪೂಜೆ ಮಾಡಿಸಿ ಮನಸ್ಸಲ್ಲಿ ಈ ತಾಯಿಗೆ ಏನಾದರೂ ಕೊಡ್ತೀನಿ ಅಂತ ಅಂದ್ಕೊಂಡ್ಮೇಲೆ ಅದು ಬಂದು ಕೊಟ್ಟಿರೋ ಉದಾಹರಣೆಗಳಿದೆ. ಈ ತಾಯಿ ನಂಬಿ ಬಂದವ್ರನ್ನ ಯಾವತ್ತೂ ಕೈ ಬಿಡೋದು ಇಲ್ಲ. ಈ ಜನಗಳೇ ಸಾಕ್ಷಿಯಾಗಿದ್ದಾರೆ. ಮತ್ತು ಈ ಕ್ಷೇತ್ರ, ಈ ಅಮ್ಮನವರ ಕ್ಷೇತ್ರ ಬಂದು ನೆಲಮಂಗಲ ತಾಲೂಕು, ತ್ಯಾಮಗೊಂಡ್ಲು ಹೋಬಳಿ, ತ್ಯಾಮಗೊಂಡ್ಲು ಗ್ರಾಮ, ಹೈಸ್ಕೂಲ್ ರಸ್ತೆ. ತ್ಯಾಮಗೊಂಡ್ಲಲ್ಲಿ ಪಟಾಲಮ್ಮನ ಜಾತ್ರೆ 3 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿನ ಅಕ್ಕಪಕ್ಕ ದೇವಸ್ಥಾನದ ಎಲ್ಲ ಮಹಿಳೆಯರು ಇದಕ್ಕೆ ಸಹಕಾರ ಕೊಟ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇದು 300 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಪಟಾಲಮ್ಮನ ದೇವಸ್ಥಾನಕ್ಕೆ 300 ವರ್ಷದ ಇತಿಹಾಸ ಇದೆ. ನಾವು 3 ವರ್ಷದಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ಮುಂದೆನೂ ಹಂಗೆ ಆಚರಿಸ್ಕೊಂಡು ಹೋಗ್ತೀವಿ. ವಿಶೇಷತೆ ಅಮ್ಮನವರ ಪವರ್ ಆಗಿದೆ. ಅಮ್ಮ ಭಕ್ತಾದಿಗಳ ಆಸೆಯನ್ನು ಈಡೇರಿಸ್ತಾಳೆ. ಅದೇ ಒಂದು ಖುಷಿ. ಎಷ್ಟು ಜನ ಸೇರ್ಬೋದು ಸರ್ ಜಾತ್ರೆಗೆ? ಈಗ ಒಂದು 400 ಜನ ಸೇರಿದ್ದು. ಬೆಳಿಗ್ಗೆ ಊಟಕ್ಕೆ 1,200 ಜನ ಸೇರ್ಬೋದು. ಸರ್, ತಮ್ಮ ಹೆಸರು? ಸೋಮಶೇಖರ್ ಅಂತ, ತ್ಯಾಮಗೊಂಡ್ಲು.